ಟೋಟಲ್ 9,000ದಿಂದ 10,000 ಕೆಜಿ ಮಟನ್ ಆಯ್ತಂತೆ. ಮಟನ್ ಸಾಂಬಾರ್ ಮಾಡ್ತಾ ಇರೋದು ನೋಡಿ, ಎಷ್ಟು ದಬ್ರೆಲ್ ಮಾಡ್ತಾವ್ರು. ಹೋಟೆಲ್ ಫುಲ್ ಮಟನ್. ಎಷ್ಟು ಜನ ಕುತ್ಕೊಂಡ್ ಕಡಿತಾವ್ರು ನೋಡಿ ತಲೆ ಕಾಲ್ಗಳನ್ನ. ಎಷ್ಟು ಸಾವಿರ ಕೆಜಿ? 9,000 ಕೆಜಿ. ಇಲ್ಲಿ ಗುಡ್ಡೆ ಹಾಕಿರೋದೆಲ್ಲ ಫುಲ್ ರೈಸು. ದೇವ್ರ ಪ್ರಸಾದ ತಿಂತವ್ರು ನೋಡಿ. ಈ ಕಡೆ ಅಣ್ಣ ಸ್ವಲ್ಪ ಹಾಕೋಣ, ಸ್ವಲ್ಪ ದಬ್ರೆಲ್ ಎತ್ಕೋಬತ್ತವ್ರು ನೋಡಿ ಸಾಂಬಾರ್ನ. ನೋಡಿ ನಮ್ಮ ದೇವ್ರ ಪ್ರಸಾದ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಕೋಬ್ರಾ ಇವತ್ತು ಮಲ್ಲನ್ ತುಪ್ಪಲಿರೋ ದಂಡಮ್ಮನ್ ಮಾರಮ್ಮನ್ ಜಾತ್ರೆಗೆ ಬಂದಿದೀವಿ. ಪರಕ್ಕೆ ಪರ ಎಷ್ಟು ಗ್ರ್ಯಾಂಡ್ ಅಂತ ಅಂದ್ರೆ ಲಕ್ಕಾಪಟ್ಟೆ ಜನ ಸಾವಿರಾರು ಜನಕ್ಕೆ ಊಟ ಮಾಡಿದ್ದಾರೆ. ಎಷ್ಟು ಮರಿ ಕುಯ್ದವ್ರೆ, ಎಷ್ಟು ಅಡಿಗೆ ಮಾಡ್ದವ್ರೆ ಅಂತ ನಿಮ್ಗೆ ಹೋಗ್ಬಿಟ್ಟು ತೋರಿಸ್ತೀವಿ ಬನ್ನಿ. ಇವಾಗ ಈ ಕಡೆ ಸೈಡ್ ದೇವಸ್ಥಾನಕ್ಕೆ ಇವಾಗ ಹೋಗ್ಬಿಟ್ಟು ಕೈ ಮುಕ್ಕ ಬಂದ್ವಿ, ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗೈಸ್, ಇದು ಊಟಕ್ಕೆ ಕೂತಿರೋ ಜನಗಳು, ಅವ್ರು ನೋಡಿ ವೆಯ್ಟ್ ಮಾಡ್ತಿರೋ ಜನಗಳು. ಇದು ಆ ಕಡೆ ಸೈಡ್ ನೋಡಿ ಎಷ್ಟು ಉದ್ದಕ್ಕೆ, ಎಷ್ಟು ಒಟ್ಟಿಗೆನೆ ಒಂದು 5-6 ಸಾವಿರ ಜನ ಊಟ ಮಾಡಂಗ ಹಾಕೋತಾನೆ. ಜಾಸ್ತಿನೇ ಹಾಕೋರೆ. ಅಲ್ಲಿಂದ ಇಲ್ಲಿವರೆಗೂ ಪೆಂಡಲ್ ಐತೆ. ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡೋರೆ, ಸಂಜೆ ನೈಟ್ 8 ಗಂಟೆವರೆಗೂ ಊಟ ಇರುತ್ತಂತೆ. ಆಲ್ಮೋಸ್ಟ್ ಎಲ್ಲಾ ಔಟ್ ಸೈಡ್ ಇಂದ ಎಲ್ಲ ಬಂದಿರ್ತಾರೆ. ಫುಲ್ ಎಲ್ಲ ಸುತ್ತಮುತ್ತ ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಹಳ್ಳಿ, ಬೆಂಗಳೂರವರು ಎಲ್ರು ಬಂದಿರ್ತಾರೆ. ವಾಟರ್ ಬಾಟ್ಲ್ ನೋಡಿ ಹೆಂಗ್ ಜೋಡ್ಸೋರ್ ಅಲ್ಲಿ. ಗೈಸ್ ಇಲ್ಲಿ ನೋಡಿ, ಸೌದೆ ಒಲೆಲಿ ದಬ್ರಲ್ಲಿ ಮಟನ್ ನ ಬೇಯಿಸ್ತಾ ಇರೋದು. ಇದು ಮಟನ್ ಸಾಂಬಾರ್ ಮಾಡ್ತಾ ಇರೋದು ನೋಡಿ, ಎಷ್ಟು ದಬ್ರಲ್ಲಿ ಮಾಡ್ತಾವ್ರು. ಒಟ್ಟಿಗೆ ಫುಲ್ ಒಲೆ ಹಾಕ್ಬಿಟ್ಟು ಮಟನ್ ಬೇಯಿಸ್ತಾ ಇರೋದು ನೋಡಿ. ಇಲ್ಲಿ ಮಟನ್ ಸಾರ್ ರೆಡಿ ಮಾಡ್ತಾವ್ರೆ. ಮಟನ್ ಪೀಸ್ಗಳು ಬೆಂದಿರೋದ್ನ ಹಿಂಗೆ ಬೋಸಿಗೆ ಹಾಕುತ್ತಾರೆ ನೋಡಿ. ಎಷ್ಟು ದಬ್ರೆ, 1 2 3 4 5 6 7 8 ದಬ್ರಲ್ಲಿ ಒಟ್ಟಿಗೆ ಮಟನ್ ಸಾರ್ ಬೇಯಿಸ್ತಿರೋದು ನೋಡಿ. ಇಲ್ಲಿ ಮಟನ್ ಸಾರ್ ರೆಡಿ ಆಗಿರೋ ಮಟನ್ ಸಾರ್ ಮಟನ್ ಐತೆ. ಇದ್ರೊಳಗೆ ಮಟನ್ ಸಾರ್ ಇರೋದು. ಮಟನ್ ಗಳನ್ನ ಎತ್ಕೊಂಡು ಇನ್ನು ಖಾಲಿ ಆದಂಗ ಆ ಕಡೆ ಸೈಡ್ ಮಾಡ್ತಾ ಇರ್ತಾರೆ, ಈ ಕಡೆ ಸೈಡ್ ತಂದು ಇಡ್ತಾ ಇರ್ತಾರೆ. ಇಲ್ಲಿ ಖಾಲಿ ಆಗೈತ್ ನೋಡಿ ಒಂದು ಮಟನ್ ಸಾಂಬಾರ್ದು. ಇಲ್ಲಿ ನೋಡಿ ತಲೆ ಕಾಲ್ನ ಕಡಿತಿರೋದು. ಇಲ್ಲಿ ಎಷ್ಟು ಜನ ಕುತ್ಕೊಂಡ್ ಕಡಿತಾವ್ ನೋಡಿ ತಲೆ ಕಾಲ್ಗಳನ್ನ. ನೋಡಿ ತಲೆ ಕಾಲುಗಳು. ಗೋಟ್ ಗಜ್ಜು ಎಲ್ಲ ಹೊರಗಡೆ ಪಾರ್ಟ್ಸ್ ಗಳನ್ನ ಕಟ್ ಮಾಡ್ತಾವ್ರೆ. ಗೈಸ್ ನೋಡಿ, ದಬ್ರಲ್ಲಿ ರೆಡಿ ಆಗಿರೋ ಮಟನ್ ಇದು. ಮಟನ್ ಎಲ್ಲ ನೋಡಿ ರೆಡಿ ಆಗಿರೋ ಮಟನ್ ಇವಾಗ ತಗೊಂಡೋಗ್ಬಿಟ್ಟು ಪಂಕ್ತಿಗೆ ಗೊತ್ಸಕ್ಕೆ ಇಲ್ಲಿಂದ ಹಾಕೊಡ್ತಾರೆ ಮಟನ್. ರೆಡಿ ಆಗಿರೋ ಮಟನ್ ನೋಡಿ, ಬೋಸಿನ ತಿಂತವ್ರು ನೋಡಿ. ಎಲ್ಲ ಊರ್ ಜನ ಸೇರ್ಕೊಂಡ್ ಮಾಡೋದು ಈ ಪರನ. ಎಷ್ಟು ದಪ್ರೆಲ್ಲವೆ ನೋಡಿ. ಹೊರಗಡೆ ಸೈಡ್ ರೆಡಿ ಮಾಡ್ತಾವ್ರೆ. ಇಲ್ಲಿ ರೆಡಿ ಆಗಿರೋ ಮಟನ್ ನೋಡಿ ಎಷ್ಟು 15 ದಬ್ರೆ ಐತೆ ಇಲ್ಲ ಒಳಗಡೆ ನೋಡಿ. ಎಲ್ಲಾ ದಬ್ರಲ್ಲೂ ಫುಲ್ ಮಟನ್ ಡ್ರೈ ಮಾಡಿ ಕಳಿಸ್ತಾರೆ. ಬಿಸಿ ಇರೋದನ್ನ ಒಂಚೂರು ಆರಿಸಿ ಆ ಕಡೆ ಸೈಡ್ ಆರೈತೆ ನೋಡಿ. ತಳ್ಳಿ ಆರದ್ಮೇಲೆ ಬಕೆಟ್ಗೆ ಹಾಕಿ ಕಳಿಸ್ತಾರೆ ಪಂಕ್ತಿಗೆ ಹಾಕಕ್ಕೆ. ಗೈಸ್ ಇವಾಗ ಎಷ್ಟು 1,000 ಕೆಜಿ ಐತೆ ಮಟನ್. ಅಣ್ಣ 350 400 350 ಮರಿ ಎಷ್ಟು 1,000 ಕೆಜಿ ಇಲ್ಲಾಂದ್ರೂ 9,000 ಕೆಜಿ. 9,000 ಕೆಜಿ ಬಂದಿದೆ. 9,000ದಿಂದ 10,000 ಕೆಜಿ ಮಟನ್ ಗೈಸ್ ಇವಾಗ ಈ ಪರದಲ್ಲಿ ಮಾಡ್ತಿರೋದು. ಎಲ್ಲ ಊರವರೆಲ್ಲ ಸೇರ್ಬಿಟ್ಟು ಒಟ್ಟಿಗೆ ರೆಡಿ ಮಾಡ್ದವ್ರೆ. ಸರಿ ಅಣ್ಣ, ಆಯ್ತು ಮಾಡಿ ಅವ್ರನ್ನ ಕೇಳ್ದೆ. ಬೈಲಿ ಗೊಬ್ಬರ ಈ ಕಡೆ ಸೈಡು ನೋಡಿ ಗೈಸ್, ಮಟನ್ ನ ಫುಲ್ ಎಲ್ಲಾನು ತಿರುಗ್ತಿರೋದು, ಆರಿಸ್ತಿರೋದು. ಟೋಟಲ್ 9,000ದಿಂದ 10,000 ಕೆಜಿ ಮಟನ್ ಆಯ್ತಂತೆ. ಇಲ್ಲಿ ನೋಡಿ ಎಲ್ಲಾನು ಫುಲ್ ರೆಡಿ ಮಾಡ್ತಾವ್ರ. ಇದು ಮಟನ್ ತಾನೆ, ಗೋಟಿ ಗೊಜ್ಜು ಗೈಸ್. ಇದ್ರೊಳಗೆ ನೋಡಿ ಗೋಟಿ ಗೊಜ್ಜು, ಇದು ಮಟನ್ ಚರ್ಬಿ, ಗೋಟಿ ಗೊಜ್ಜು, ಆತರ ಐಟಮ್ ಎಲ್ಲಾ ಕಡೆ ಮಾಡ್ತಾರ. ಇದ್ರಲ್ಲೂ ಸಾರು. ಫುಲ್ ಕಿಚನ್ ಅಲ್ಲಿ ಎಲ್ಲೆಲ್ಲಿ ಜಾಗ ಐತಿ ಎಲ್ಲಾ ಕಡೆನೂ ಅಡುಗೆ ಮಾಡ್ತಾರ. ಯಾರು ಸುಮ್ಮನಿಲ್ಲ. ಇದು ರೈಸ್, ಗೋಟಿ ಗೊಜ್ಜು. ಈ ಕಡೆ ಸೈಡು ರೈಸ್ ರೆಡಿ ಮಾಡ್ತಾರ. ಈಗ ಅನ್ನ ರೆಡಿ ಮಾಡ್ತಿರೋದು. ಇದು ಎಲ್ಲಿ ಬಿಸಿ ಐತೆ ಕೊಬ್ರ. ವಿಕಾಸ್ ಗೌಡ ಸೌದೆ ಒಲೆಯಲ್ಲಿ ರೆಡಿ ಮಾಡ್ತಿರೋದು ನೋಡಿ ಅನ್ನನ. ಆದ್ರೂ ಕೊಬ್ರ ಈ ಬಿಸಿಲಲ್ಲಿ ನಿಂತ್ಕೊಂಡು ರೆಡಿ ಮಾಡೋದು ಬಾರಿ ಕಷ್ಟ ಐತೆ. ಯಾಕೆ ಬೈತಾರಲ್ಲ ಅವ್ರು ನೀರ್ ಇದ್ ಮಾಡ್ರ ಅಂತ. ಬಕೆಟ್ ನೀರ್ ಇದಾಕಕ್ಕೆ ಅಲ್ಲೋಗೋಣ. ರೈಸ್ ಏನಂತಾರ ಕೊಬ್ರ? ರೈಸು ಅಲ್ಲ, ಈ ದಬ್ರೆಗೆ ಏನಂತಾರೆ? ಪಾತ್ರೆ ದೊಡ್ಡವು ಅದೇನೋ ಅಂತಾರೋ ಇದಕ್ಕೆ. ಅಡಿಗೆ ಸಾಮಾನು ಸಾಂಬ್ಯಾನ. ಗೈಸ್ ಈ ಪಾತ್ರೆನ ಕೊಪ್ಪರಕ್ಕೆ ಅಂತ ಕರೀತಾರೆ. ಇವಾಗ 3 ಕೊಪ್ಪರಕೆಲಿ ಅನ್ನ ಬೇಯಿಸ್ತಾವ್ರೆ. ಆಲ್ರೆಡಿ ತುಂಬಾ ಕೊಪ್ಪರಕೆಲಿ ಆಲೆ ಬೇಯಿಸಿ ರೆಡಿ ಮಾಡಿರ್ತಾರ ಅನ್ನನ. ಈ ಕಡೆ ಸೈಡ್ ಐತೆ ನೋಡಿ ಅಲ್ಲ. ಬೇಯ್ದಂಗೆ ಅನ್ನ ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಪಂಚ್ತಾರೆ ಈ ಕಡೆ ಸೈಡ್.
ಈ ಪಾತ್ರೆ ಒಳಗೆ ಹಾಕ್ಬಿಟ್ಟು ನೀರೆಲ್ಲ ಬಿಡ್ಕೋತದ ಅವಾಗ ಎಲ್ಲೋ ರೈಸ್ ಅಲ್ಲದೆ ಬಾ ರೈಸ್ ಅಲ್ಗೋಣ. ರೈಸ್ ಅಲ್ಲಿ ರೆಡಿ ಆಗಿರೋ ರೈಸ್ ತೋರಿಸ್ತೀವಿ ಬನ್ನಿ. ಇಲ್ಲಿ ನೋಡಿ ಆ ಕಡೆ ಸೈಡ್ ರೌಂಡ್ ಹೊಡ್ಕೊ ಬಂದು ಇನ್ನು ಇಲ್ಲಿ ಬೋಟಿಗೆ ಹೋಗ್ತಿದ್ವು ಮತ್ತೆ ತಲೆಕಾಲೆಲ್ಲ ಇನ್ನು ಕಡಿತಾನೆ ಅವ್ರೆ ನೋಡಿ. ಕೆಳಗೆಯಿಂದ ಕುಯ್ತವ್ರು ಇವ್ರು. ನೈಟ್ ನೆನ್ನೆಯಿಂದ ಕಣ. ರೈಸ್ ಇಲ್ಲಿ ಗುಡ್ಡೆ ಹಾಕಿರೋದೆಲ್ಲ ಫುಲ್ಲು ರೈಸು. ದೇವ್ರ ಪ್ರಸಾದ ನೋಡಿ, ಅನ್ನ ಎಷ್ಟು ಉದ್ದ ಐತೆ ನೋಡಿ ಅನ್ನದ ಗುಡ್ಡೆ. ಎಲ್ಲ ರೆಡಿ ಮಾಡ್ಬಿಟ್ಟು ಅನ್ನನ ತಗೊಬಂದು ಇಲ್ಲಿ ಇಟ್ಕೊಂಡವ್ರೆ. ತಗೊಂಡೋಗಿ ಅಲ್ಲಿ ಪಂತಿಗೆ ಬಡಿಸ್ತಾ ಇರ್ತಾರೆ. ಜನ ನೋಡಿ ಎಷ್ಟು ರಶ್ ಅವ್ರೆ ಅಂತ ಮಧ್ಯಾಹ್ನ ಟೈಮು. ಇನ್ನು ನೈಟ್ 8 ಗಂಟೆವರೆಗೂ ಊಟ ಕೊಡ್ತಾರೆ ಇಲ್ಲಿ ಪಂತಿಲ್. ಫುಲ್ ಎಲ್ಲ ಹೆವಿ ಕ್ರೌಡು, ಹೆವಿ ಜನ. ವಾಟರ್ ಬಾಟ್ಲ್ ನೋಡಿ ಹೆಂಗ್ ಜೋಡ್ಸಾರ ಅಲ್ಲಿ. ಅಲ್ಲಿ ನೋಡಿ ಆ ಕಡೆ ಸೈಡ್ ವಾಟರ್ ಬಾಟ್ಲದೇ ಒಂದು ಮೌಂಟೇನ್ ಇದೆ. ಎಷ್ಟು ವಾಟರ್ ಬಾಟ್ಲ್ ಅವೆ, ಟಿಶ್ಯೂ ಪೇಪರ್ನು ಎಷ್ಟೈತೆ ನೋಡಿ ವಾಟರ್ ಬಾಟ್ಲು ಅಲ್ಲಿ. ಜನ ಎಲ್ಲ ಇವಾಗ ಪಂತಿಲ್ ಊಟಕ್ಕೆ ಕುತ್ಕೋತಾವ್ರೆ. ಅನ್ನ ನೋಡಿ ಗೈಸ್ ಎಷ್ಟು ಉದ್ದ ಐತೆ ಅಂತ ಗುಡ್ಡೆ. ಗೊಬ್ರ ಇಷ್ಟ ಅನ್ನ ಎಲ್ಲ ತಿಂತೀಯ ದೇವ್ರ ಪ್ರಸಾದ? ಓ ಏನೋ ನಾನೇನ್ ಇಷ್ಟೆಲ್ಲ ತಿನ್ನೋಕಾಗುತ್ತೇನೋ. ಇದಿಲ್ಲ ನಮ್ಮನ್ನೇ 30 ಜನ ಹಾಕ್ಬೇಕೇನೋ ಅಷ್ಟು ಅನ್ನ ಐತಲ್ವಾ? 30 ಜನ ಇನ್ನೂ ಜಾಸ್ತಿನೇ ಐತೆ ಕಣಲ್ಲ. 150 200 ಜನಕ್ಕೆ ಆಗುತ್ತಿದ್ದು. ಒಬ್ರಂಗೆ ಇವತ್ತು ಅನ್ಲಿಮಿಟೆಡ್ ಫುಡ್ ಇದೆ ಗೈಸ್. ನಮ್ಗೆ ಇರೋ ದೊಡ್ಡ ಟಾಸ್ಕ್ ಏನಂತ ಅಂದ್ರೆ ಇವಾಗ ಊಟಕ್ಕೆ ಕುತ್ಕೋಬೇಕು. ಊಟಕ್ಕೆ ಕುತ್ಕೊಳಕ್ಕೆ ಫುಲ್ ಎಲ್ಲ ಜಾಗ ಹೆವಿ ರಶ್ ಐತೆ, ಜನ ಜಾಸ್ತಿ ಆಗ್ಬಿಟ್ಟವ್ರೆ. ಇವಾಗ ಕೋಬ್ರನ್ ಟಾಸ್ಕ್ ಇವಾಗ ನಮ್ಗೆ ಜಾಗ ಹುಡುಕಿ ಊಟಕ್ಕೆ ಕೂರಿಸ್ಬೇಕು. ನಿನ್ನ ಭುಜಬಲ ಪರಾಕ್ರಮ ತೋರಿಸಿ ಕೊಬ್ರ. ಆ ಕಡೆ ಹೋಗೋಣ ಗೈಸ್. ಜನ ಎಲ್ಲ ಇವಾಗ ಪಂತಿಲಿ ದೇವ್ರ ಪ್ರಸಾದ ತಿಂತವ್ರು ನೋಡಿ. ಈ ಕಡೆ ಸೈಡ್ ಎಲ್ಲ ಊಟ ಕುತ್ಕೊಂಡು ಊಟ ಮಾಡ್ಕೋತಾವ್ರೆ. ಹೆವಿ ರಶ್ ಐತೆ. ನೆಕ್ಸ್ಟ್ ಪಂತಿ ನಿಂತಿರೋ ನೋಡು. ನಾವು ವೇಟ್ ಮಾಡ್ತೀವಿ. ಇನ್ನು ಆ ಸೈಡ್ ಎಲೆಗೆ ಊಟ ಹಾಕಿಲ್ಲ, ಆಲೆ ನಿಂತವ್ರೆ. ಆ ಕಡೆ ಸೈಡ್ ಎಲ್ಲ ಹಾಕಿಲ್ಲ. ಪಂತಿಲಿ ಎಷ್ಟು ಜನ ಕುತ್ಕೋತಾರೆ ಅನ್ನೋ ಲೆಕ್ಕ ಸಿಗ್ತಿಲ್ಲ. ಎಷ್ಟು ದೊಡ್ಡ ಐತೆ ನೋಡಿ ಪಂತಿಗಳು. 1,200 ಆಲ್ರೆಡಿ ಒಂದು 4-5 ಪಂತಿ ಜನ ಕುತ್ಕೊಂಡಿದ್ದವ್ರೆ. ಅಂದ್ರು ಇಷ್ಟು ರಶ್ ಅವ್ರೆ. ಇನ್ನು 8 ಗಂಟೆ ಗಂಡ ಅಂದ್ರೆ ಲಕ್ಷಾಂತರ ಜನ ಊಟ ಮಾಡ್ತಾರೆ ಇಲ್ಲಿ ದೇವ್ರ ಪ್ರಸಾದನ ಇವತ್ತು. ಇಲ್ಲ ಇಲ್ಲ ಬ್ರೋ ಇಲ್ಲ ಬ್ರೋ ಇಲ್ಲಿ ಕುತ್ಕೋತೀವಿ. ಚೆನ್ನಾಗಿರುತ್ತಾ ವಿಡಿಯೋಸು? ಸರಿ ಸರಿ. ನಾವು ಇವಾಗ ಈ ಪಂತಿಲೆ ಊಟ ಕುತ್ಕೋಬೇಕು. ವೇಟ್ ಮಾಡ್ತಾ ಇದೀವಿ ಗೈಸ್. ಫೈನಲಿ ನಾವು ಪಂತಿಲಿ ಜಾಗನ ಹುಡುಕ್ಬಿಟ್ಟು ಕುತ್ಕೊಂಡಿದೀವಿ ಪಂತಿ ಊಟಕ್ಕೆ. ಇನ್ನೇನ್ ತಗೋಬರ್ತಾರೆ ಮಟನ್ ಸಾರು, ಮಟನ್ ಪ್ರಸಾದ, ಅನ್ನ, ಕೋಬ್ರ ಫುಲ್ ದೊಬ್ರೆಗಟ್ಲೆ ಅನ್ನ ತಿನ್ನೋದನ್ನ ನೋಡಕ್ಕೆ ನಾನು ರೆಡಿ ಆಗಿದ್ದೀನಿ. ನಾನು ಅಷ್ಟೆಲ್ಲ ತಿನ್ನಲ್ಲ ದೇವ್ರ ಪ್ರಸಾದ. ಗೈಸ್ ಈ ಜಾಗ ಹುಡುಕಿ ಕುತ್ಕೊಳ್ಳೋಷ್ಟಲ್ಲಿ ಇಬ್ರು ದಂಗಾಗೋಗ್ಬಿಟ್ವಿ. ಹೆವಿ ರಶ್ ಐತೆ ಅನ್ಕಡೆ. ಆ ಕಡೆಯಿಂದ ಬರಕ್ಕಾಗಲ್ಲ, ಈ ಕಡೆಯಿಂದ ಬರಕ್ಕಾಗಲ್ಲ. ಒಬ್ರ ಫೈಟ್ ಮಾಡಿ ಜಾಗ ಕೊಡ್ಸಿದಾರಪ್ಪ ನಮ್ಗೆ. ಗೈಸ್ ನಾವ್ ಇವಾಗ ಪಂತಿಲ್ ಕೂತಿದೀವಲ್ವಾ, ಇವಾಗ ನಮ್ಗೆ ಫಸ್ಟ್ ಅನ್ನ ತಗೋಬತ್ತಾರ ನೋಡಿ. ಈ ಕಡೆ ಸೈಡ್ ಬಕ್ಸಲ್ಲಿ ತಗೋಬತ್ತಾರ ಅನ್ನನ. ಫುಲ್ ಎಲ್ರಿಗೂ ಅದ್ರಲ್ಲೇನೆ ಒಬ್ಬೊಬ್ರಿಗೆ ಅನ್ನ ಹಾಕೋ ಬರ್ತಾರೆ. ಟೆಕ್ನಾಲಜಿ ಯೂಸ್ ಮಾಡೋರು ಮಾತ್ರ ಇವರು. ಎಂತ ಟೆಕ್ನಾಲಜಿ ಯೂಸ್ ಮಾಡೋರು ಎಲ್ಲಾ ಪರದಲ್ಲೂ ಅದ್ರಲ್ಲೇನೆ ತಗೋಬರೋದು ಟೆಕ್ನಾಲಜಿ. ಫಸ್ಟ್ ಹಿಂಗ್ ಮಾಡಿದ್ರೆ ಮಾಡ್ತಾರಲ್ಲ, ಇವಾಗ ಮಾಡ್ತಾ ಇರೋದು ಗೊತ್ತಾ ಗೈಸ್. ಎಷ್ಟು ದಬ್ರೆ ಎಷ್ಟು ದೊಡ್ಡ ಆಯ್ತು ನೋಡಿ ಅನ್ನೋದು. ಕೋಬ್ರಾ ಹಿಂಗೆ 2 ಸೌಟ್ ಹಾಕ್ಸ್ತೀನಿ ಗೈಸ್. ಒಂದೇ ಟ್ರಿಪ್ ಪ್ರೈಸ್ ಅಂತೆ ಕೋಬ್ರಾ. ತಾತ ಹೆಂಗೆ ತಾತ ರೆಡಿ ಅವ್ರೆ. ಗೊಜ್ಜು ನಮ್ಗೆ ಜಾಸ್ತಿನೇ ಹಾಕ್ತಾರೆ ಯಾಕೇಳು ವಿಡಿಯೋ. ಅಣ್ಣ ಸ್ವಲ್ಪ ಹಾಕೋಣ, ಸ್ವಲ್ಪ ಅರ್ಧ ಹಾಕೋಣ. ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು ನಿಮ್ಗೆ. ನಂದ್ರಲೋಸಿ ಹಾಕ್ತೀನಿ, ಒಂದ್ ಸ್ವಲ್ಪ ಹಾಕ್ಸ್ಕೊ. ಹಾಯ್ ಬ್ರೋ. ಅವ್ನಿಗೆ ಹಾಕೋಣ. ಸರಿ ನಾನು ಹಾಕ್ತೀನಿ ಬಿಡುಕು ಬ್ರೋ ಒಂದ್ ಸ್ವಲ್ಪ. ಇವಾಗ ಅನ್ನ ಹಾಕಿದ್ರಲ್ವಾ, ಇವಾಗ ಮಟನ್ ಪೀಸ್ ಹಾಕ್ತಾರೆ. ದೇವ್ರ ಪ್ರಸಾದ ಸ್ವಲ್ಪ ಜಾಸ್ತಿನೇ ಹಾಕಿ ಬ್ರೋ. ಇನ್ನೊಂದೆರಡು ಪೀಸ್ ಹಾಕಿ ಅಣ್ಣ. ಒಬ್ರು ನೋಡಿ 2 ಪೀಸ್ ತಿರ್ಗಾ ಕೇಳಿ ಹಾಕ್ಸ್ಕೊತವನೆ ನೋಡಿ. ಮಟನ್ ಮಾಂಸ ಜೊತೆಗೆ ಇವಾಗ ಸಾಂಬಾರ್ ಹಾಕ್ತಾರೆ. ದೇವ್ರ ಪ್ರಸಾದ. ರೈಸ್ ಜಾಸ್ತಿ ಆಯ್ತು ನನ್ಗೆ. ರೈಸ್ ಜಾಸ್ತಿ ನಂದೇ ಜಾಸ್ತಿ ಆಯ್ತು ನೋಡಿ. ಇಲ್ಲಿ ಇಬ್ರದ್ದು ಸೇಮ್ ಐತೆ. ಹೆಂಗೆ ಕಮ್ಮಿ ಹಾಕ್ತಾರೆ. ಆ ತಾತನ್ ನೋಡು ನಮ್ಮಿಬ್ರು ಸಾರು ಒಂದೇ ಸತಿ ಹಾಕಿದ್ರು ನೋಡಿ. ದೇವ್ರ ಪ್ರಸಾದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎತ್ಕೋಬತ್ತಾರ ನೋಡಿ ಸಾಂಬಾರ್ನ. ತಗ್ಲಾಕೊಂಡ್ರು ಬ್ರೋ. ನಾನ್ ತಗ್ಲಾಕೊಂಡ್ ಡಬರಲ್ಲಿ ತಗೊಬಂದು ಹಾಕೋದು ಇವಾಗ ಸಾಂಬಾರ್ನ ನೋಡಿ. ನಮ್ಮ ದೇವ್ರ ಪ್ರಸಾದ ರೆಡಿ. ಚಲೋ ಹೋದೆ.
ಆದ್ರೂ ಕೋಪ ದೇವ್ರ ಪ್ರಸಾದನು 2 ಸಲ ಕೇಳ್ಬಿಟ್ಟು ಹಾಕ್ಸ್ಕೊಂತಲ್ಲ ಅದು ಅನ್ನ ಹಾಕ್ಸ್ಕೊಳ್ಳಿಲ್ಲ ಮಟನ್ನ ಇನ್ನೊಸ್ ಯಾಕಣ ಅಂದ. ಬನ್ನಿ ಗೈಸ್ ಇವಾಗ ದೇವ್ರ ಪ್ರಸಾದ ತಿನ್ನೋಣ. ತಾಯಿ ಎಲ್ರಿಗೂ ಒಳ್ಳೇದ್ ಮಾಡಿ. ನಾಚ್ಕೋಬಾರ್ದು. ವಿಡಿಯೋ ಯಾರ್ಯಾರು ನೋಡ್ತೀರಾ ಎಲ್ರಿಗೂ ಒಳ್ಳೇದಾಗ್ಲಿ. ಏನ್ ಟೇಸ್ಟಿ ಆಗೈತಲ್ವಾ ಗೊಬ್ರ. ದೇವ್ರ ಪ್ರಸಾದ ಹಂಗೇನೆ ಗೈಸ್, ಹೊಟ್ಟೆ ತುಂಬುತ್ತೆ, ತೃಪ್ತಿ ಆಗುತ್ತೆ, ಸಕ್ಕತ್ತಾಗೈತೆ ಟೇಸ್ಟ್. ಊರವರೆಲ್ಲ ಸೇರ್ಕೊಂಡ್ ಮಾಡ್ತಾರಲ್ಲ ಗೈಸ್ ಅಡುಗೆನ ಹಳ್ಳಿ ಕಡೆ, ಆ ಟೇಸ್ಟು ಎಂತ ಹೋಟ್ಲು ಎಲ್ಲಿ ಎಷ್ಟೇ ಕಾಸು ಕೊಟ್ರೆ ಸಿಗಲ್ಲ. ಅಂತ 5 ಸ್ಟಾರ್ ಬಂದ್ರು ಇಲ್ಲ, ಎಂತ 5 ಸ್ಟಾರ್ ಬಂದ್ರು ಇಲ್ಲ. ಅದೇನೋ ಈಗ ನಮ್ಮ ಊರ್ ಸೈಡ್ ಮಾಡ್ತಾರಲ್ಲ ಪರಗಳಲ್ಲಿ ಬರೋ ಟೇಸ್ಟು ಎಲ್ಲೂ ಬರಲ್ಲ, ತೃಪ್ತಿ ಆಗ್ಬಿಡುತ್ತೆ ಹಂಗೆ. ಗೈಸ್ ಇವಾಗ ಜಸ್ಟ್ ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದ್ವಿ. ಫುಲ್ ನನ್ನ ಅಟ್ಯಾಕ್ ಮಾಡ್ಬಿಟ್ಟಿದ್ರು, ತಪ್ಸ್ಕೊ ಬಂದಿದೀವಿ. ನೋಡಿ ಚಿಕ್ಕ ಐಕ್ಲೆಲ್ಲ ಟ್ರಾಲಿ ತಳ್ಕೊಂಡು ಬಾಟ್ಲಲ್ಲಿ ನೀರ್ ಕೊಡಕ್ ಹೋಯ್ತವ್ರೆ. ಒಬ್ರ ಈ ತರ ಲೈಫ್ ತಿರ್ಗಾ ಸಿಗುತ್ತಾ ನಮ್ಗೆ? ಈಗ ಎಷ್ಟ್ ತಿಂದ್ರು ಸ್ಯಾಟಿಸ್ಫೈ ಆಗ್ಲಿಲ್ಲ ಅನ್ಕೊಂಡ್ ನಿಂತಿರ್ತೀಯ. ನೋಡ ವೆಹಿಕಲ್ ನೋಡ್ ಕಲಿ. ಗೈಸ್ ಕೋಬ್ರ ಚೆನ್ನಾಗಿ ಪ್ರಸಾದ ತಿನ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಅಳ್ತಾವನೆ. ಅದಕ್ಕೆ ಐಸ್ ಕ್ರೀಮ್ ಕೊಡ್ಸಕ್ ಹೋಯ್ತಾ ಇದೀನಿ. ನೀನ್ ತಿನ್ನಲ್ವಾ? ನಾನ್ ತಿಂತೀನಿ, ನೀನ್ ತಿಂತೀಯಲ್ಲ ಅದೇ. ನೀನ್ ತಿನ್ನಲ್ಲ ಅಂದ್ರೆ ಹೇಳ, ಬೇಕಾದ್ರೆ ಹೋಗೋಣ. ಯಾವ್ದು ತಿನ್ನೋಣ ಕೋಬ್ರ? ಚೋಕೋಬಾರ್ ಐಸ್ ಕ್ರೀಮ್ ಇಸ್ಕೊ. ಗೈಸ್ ನಾವ್ ಇವಾಗ ಊಟ ಮಾಡ್ಕೊಂಡು ವಾಪಸ್ ಹೋಯ್ತಾ ಇದೀವಿ. ಜನ ನೋಡಿ ಅವಾಗ ಎಷ್ಟ್ ಜನ ಇದ್ರು ಈಗ್ಲೂ ಅಷ್ಟೇ ಜನ ಅವ್ರೆ. ಇನ್ನೂ ವೆಯ್ಟ್ ಮಾಡ್ತಾವ್ರ ನೋಡಿ ಕುತ್ಕೊಳಕ್ ಬಂತಿಲ್ಲ ಪ್ರಸಾದಕ್ಕೆ. ಇನ್ನು 8 ಗಂಟೆವರೆಗೂ ಹಿಂಗೆ ಜನ ಇರ್ತಾರೆ. ಎಲ್ಲ ಸುತ್ತೂರುಗಳಿಂದ ಎಲ್ಲ ಬಂದು ಇಲ್ಲಿ ಪ್ರಸಾದ ತಿನ್ಕೊ ಹೋಗೋದು. ಗೈಸ್ ನಾವು ಊಟ ಮಾಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಇಲ್ಲಿ ನೋಡಿ ದಬ್ರೆಗಳಲ್ಲಿ ಮಟನ್ ರೆಡಿ ಆಗ್ಬಿಟ್ಟೈತೆ. ನಾವ್ ಅವಾಗ್ಲೇ ಹೋದಾಗ ಬೇಯಿಸ್ತಾ ಇದ್ರಲ್ಲ, ಇವಾಗ ನೋಡಿ 3 ದಬ್ರಲ್ಲೂ ಕೂಡ ಮಟನ್ ರೆಡಿ ಆಗೈತೆ. ಏನೋ ಈ ಬಿಸ್ಲಲ್ಲಿ ಈ ಬೆಂಕಿ ಮುಂದೆ ಬೇಯಿಸೋಷ್ಟಲ್ಲಿ ಇಷ್ಟು ನೋಡಿ ವಯಸ್ಸಾದವ್ರು ಎಷ್ಟು ವಯಸ್ಸಾದ್ರು ಕೂಡ ಈ ವಯಸ್ಸಲ್ಲೂ ಹೆಂಗೆ ಅಡ್ಗೆ ಮಾಡ್ತಿರೋದು ಹೇಳ್ಕೊಂಡು ಎಲ್ರಿಗೂ ಅದು ಕುತ್ಕೊಂಡು ಏಜ್ ಅಲ್ಲಿ ಮನೆ ಕಂಡಿರ್ತಾನೆ ಮಾತಾಡ್ತಾವ. ನಮ್ಮ ಏಜಲ್ಲಿ ಇರ್ಲಿ, ನೀನು ಅಷ್ಟೇನೆ, ನೀನು ಬಂದ್ ಮಾಡ್ಬಿಡ್ತೀಯ? ಮಾಡಲ್ಲ ಯಾರಾದ್ರೂ. ನೀನ್ ಮಾಡ್ತೀಯ? ಅದೆಲ್ಲ ಅವ್ರ ಅಪ್ಪ ತಾತಿರ್ ಕಾಲದಿಂದ ಮಾಡ್ಕೊಂಡ್ ಬಂದು ಇನ್ನು ಮಾಡ್ತವ್ರ ಅವ್ರು. ನೋಡಿ ಮಟನ್ ಬೆಂದೈತ ಅಂತ ಚೆಕ್ ಮಾಡ್ತಾರ. ನಡೀರಿ ಗೈಸ್ ಇವಾಗ ಹೋಗೋಣ. ನಾವು ಆ ಕಡೆ ಸೈಡ್ ಹಾಕಿದೀವಿ ಗಾಡಿಲಿ ಬಂದಿದ್ ಬೈಕಲ್ಲಿ ಹೆವಿ ಜನ ಅಲ್ವಾ, ಕಾರ್ ಎತ್ಕೊಂಡ್ ಬಂದಿದ್ರೆ ಪಾರ್ಕಿಂಗ್ ಸಿಗಲ್ಲ, ಅದಕ್ಕೆ ಗಾಡಿಲೇ ಬಂದು ಕಾರ್ ಟಾಟಾ ಹಾಕ್ಸ್ತಾನೆ. ಯಾಕ್ಸ ನಡಿಯೋ ಅದೆಲ್ಲ ಬೇಡ ಹಾಕ್ಸೋ ನನ್ನ ಹೆಸರು ಸಾಕಾಗಿದೆ ಹೆಸರು. ಗೈಸ್ ನಾ ಇವಾಗ ಮಲ್ಲನ್ಕುಪ್ಪೆ ಸರ್ಕಲ್ ಬಂದಿದೀವಿ. ಈ ಊರಲ್ಲೇನೆ ಜಾತ್ರೆ ನಡೀತಿರೋದು. ಅಲ್ಲಿ ಹಾಕೋರ್ ನೋಡಿ, ಮಲ್ಲನ್ಕುಪ್ಪೆಲೇನೆ ದೇವಸ್ಥಾನ ಇರೋದು. ಇದೇ ಮಲ್ಲನ್ಕುಪ್ಪೆ ಸರ್ಕಲ್. ಊಟ ಮಾಡ್ಕೊಂಡ್ ಬಂದು ಇವಾಗ ಒಂದ್ ಸ್ವಲ್ಪ ಜ್ಯೂಸ್ ಕುಡಿಯೋಣ, ಹೊರಗಡೆ ಆಗುತ್ತೆ ಅಂದ್ಬಿಟ್ಟು ಜ್ಯೂಸ್ ಕುಡಿಯಕ್ ಬೇಕರಿಗೆ ಬಂದಿದೀವಿ. ನೋಡಿ ಎಲ್ರು ಇಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇರೋದು ಅದೇ ಸರ್ಕಲ್ ಅಲ್ಲಿ. ಈ ಕಡೆ ಸೈಡ್ ಹೋದ್ರೆ ಮದ್ದೂರು, ಈ ಕಡೆ ಸೈಡ್ ಹೋದ್ರೆ ಚನ್ನಪಟ್ಟಣ ಸೈಡ್ ಹೋಗ್ಬೋದು. ಗೈಸ್ ಅಲ್ಲಿ ನೋಡಿ ಮಹಿಳೆಯರು ಎಲ್ಲರೂ ಇವಾಗ ಬಸ್ ಹತ್ತುತ್ತಿದ್ದಾರೆ. ಗೌರ್ಮೆಂಟ್ ಬಸ್ಸು, ಮೈಸೂರು ಬಸ್ ಹಾಕೋಬ್ರ ಅದು. ಮೈಸೂರು ನಂಜನಗೂಡು ಬಸ್ ಹತ್ತವ್ರ ಎಲ್ರು. ಕೊಬ್ರ ನಿನ್ಗೆ ಒಂದ್ ಟಾಸ್ಕ್ ಹೋಗ್ಬಿಟ್ಟು ಬಸ್ ಹತ್ಬಿಡ್ಲಾ ನೋಡಬಿಡ್ತೀನಿ, ಚೇಂಜ್ ಮಾಡಿ ಬಂದು ಇಳಿಸ್ಕತೀನಿ. ನಿನ್ಗೆ ಅವ್ರ ಗುಂಪಲ್ಲಿ ಹೋಗ್ಬಿಟ್ಟು ಬಸ್ ಹತ್ತಕ್ ಆಗುತ್ತಾ? ನನ್ನ ತಳದೆ ಆಚ್ಕಾಕ್ಬಿಡ್ತಾರೆ ಲೇಡೀಸ್ ಮುಂದೆ. ಯಾರು ಹಿಂಗ್ ಗೊತ್ತವನಲ್ಲ ಇವನು. ಎಷ್ಟ್ ಜನ ಅವ್ರು ನೋಡು, ನಿನ್ ಕಳ್ಳ ಅಂತ ಇಟ್ಕೊಬಿಡ್ತಾರ ಪಕ್ಕ. ಏನ್ ಪ್ರೋಗ್ರಾಮ್? ಹೋಗಂಕಲ್ ಮೌಂಟೈನ್ ಡ್ಯೂ ಕುಡಿಯಕ್ ಆಯ್ತಿಲ್ವಂತೆ. ಬಾಸ್ ಅಂತ ಹೆಸರು ಬೇರೆ ಹಾಕೊಂಡಿದ್ದೆ, ಒಂದ್ ಮೌಂಟೈನ್ ಡ್ಯೂ ಕುಡಿಯಕಲ್ಲ ನಿಂಗೆ. ಮೌಂಟೈನ್ ಡ್ಯೂ ಅಡ್ವರ್ಟೈಸ್ಮೆಂಟ್ ನೋಡಿದ್ಯಾ? ಮೌಂಟೈನ್ ಡ್ಯೂ ಕುಡ್ಬಿಟ್ಟು ಎಗ್ರಬಿಟ್ಟು ಮೌಂಟೈನ್ ಇಂದ ಫ್ಲೈಟ್ ಎಲ್ಲ ಹಿಡಿತಾರೆ. ನಾನು ಈ ತರ ಜ್ಯೂಸ್ ಎಲ್ಲ ಕುಡಿಯಲ್ಲ. ಇನ್ಯಾವತ್ತು ಕುಡಿತ್ಯಾ ಆತರ ಜ್ಯೂಸ? ಅಲ್ಲಿದು ಕುರಿ ಚರ್ಮ ತಗೋಯ್ತವ್ರು ನೋಡಿ, ಇದ್ರೊಳಗೆ ಐತೆ. ಅಲ್ಲಿ ಕುಯ್ದಿರೋ ಕುರಿಗಳದು ಚರ್ಮ ಇದು. ಅರ್ಧ ಲೋಡ್ ಆಗೈತೆ ನೋಡು, ಎಷ್ಟು ಫುಲ್ ಲೋಡ್ ಆಗ್ಬಿಟ್ಟೈತೆ ನೋಡಿ. ಒಂದ್ ಟೆಂಪೋನೆ ಎಷ್ಟು ಮರಿ ಕುಯ್ದಿರ್ಬೇಡ. ಅವಾಗೆಲ್ಲ ಕುರಿ ಚರ್ಮಕ್ಕೆ ರೈಟ್ ಇತ್ತು, ಇವಾಗ ಏನ್ ರೈಟ್ ಏನಿಲ್ಲ ಅನ್ಸುತ್ತೆ ಜಾಸ್ತಿ. ಅವಾಗ ಊರ್ಗ್ ಬಂದ್ಬಿಟ್ಟು ಇಸ್ಕೊ ಹೋಗೋರು ಚರ್ಮನ. ಒಂದ್ ರೈಟ್ ಇಲ್ಲ. ಗಾಡಿ ಮೇಲೆ ಸೈಕಲ್ ಮೇಲೆ ಹಾಕೊಂಡು ಹೋಗೋರು. ಗೌಡ್ಗೆರೆ ಹತ್ರ ನೋಡಿ ಫುಲ್ ಎಲ್ಲ ಬಸ್ ಒಳಗೆ ಮತ್ತಿಗೆ ಹಾಕ್ತಿದಾರೆ. ತೋರ್ಸು. ಗೌಡ್ಗೆರೆ ಹತ್ರ ಬಂದಿದೀವಿ ಗೈಸ್ ಇವಾಗ. ಇದೆ ಗೌಡ್ಗೆರೆ. ಒಳಗೋದ್ರೆ ದೇವಸ್ಥಾನ, ಗೌಡ್ಗೆರೆ ಮೇಲೆ ಹೋಗ್ತಾ ಇದೀವಿ ಇವಾಗ.
ಒಬ್ರೊಂದ್ ಕೈಗೆ ನನ್ ಗಾಡಿ ಕೊಟ್ಬಿಟ್ಟು ಹಾಳು ಮಾಡ್ತಾರೆ. ಆಫ್ ರೋಡ್ ಹೋಗ್ತೀಯಾ? ಸಾಕು ಇಲ್ಲೇ ಓ, ನೀರು- ಬದಿ ಬದಿ ನಿಲ್ಸು. ನೀರ್ ಹೊಡಿತಾರ ಕಣ. ಇರಲ್ವಾ? ಇದೇನೇ ಇರುತ್ತೆ ಯಾಕೆ? ಬಾವಿ ಐತೆ ಅಂದ್ಬಿಟ್ಟು ಬಂದ್ವಿ ಇಲ್ಲಿ. ಆ ನಮ್ಮ ಕಡೆ ಸೈಡ್ ಕೆರೆ ಐತಲ್ಲ, ಕೆರೆನೇ ಅದು, ಮಗನಹಳ್ಳಿ ಕೆರೆ. ಅದಕ್ಕೆ ಇಲ್ಲಿ ನೀರ್ ನೋಡಿ ನಮ್ಮ ಮನೆ ಹೆಂಗ್ ಕಾಣಿಸ್ತದೆ ಇಲ್ಲಿ ನಿಂತ್ಕೊಂಡ್ರೆ. ಅದೇ ತಾನೆ. ಹಾ ಬಾ. ಗೈಸ್ ಬಾವಿಗೆ ಬಂದ್ವಿ. ಬಾವಿ ಫುಲ್ ಏನ್ ಯಾವ ಸ್ವಲ್ಪ ಶಾಂಪು ಗಲೀಜ್ ಜಾಸ್ತಿ ಐತೆ. ಶಾಂಪು ಗೀಪ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಗಲೀಜ್ ಆಗ್ಬಿಟ್ಟೈತೆ. ಅವಾಗ ಒಳ್ಳೆ ಅಷ್ಟೊಂದೇನ್ ಗಲೀಜ್ ಇಲ್ಲ, ಬಟ್ ಒಂದ್ ಸ್ವಲ್ಪ ಗಲೀಜ್ ಆಗೈತೆ. ಆ ಕಡೆ ಸೈಡ್ ಕೆರೆ ಐತೆ ನೋಡಿ ಅಲ್ಲಿ. ನಾನು ಲಾಕ್ ಡೌನ್ ಟೈಮ್ ಅಲ್ಲಿ ಇದ್ದೇ ಬಾವಿಗೆ ಈಜೊಡಿಯಕ್ ಬರುವೆ. ಮತ್ತೆ ನೋಡೇ ಇಲ್ವಲ್ಲ ನೀನು ಯಾವ? ಆದ್ರೆ ಕೋಬ್ರಾ ಅವಾಗ ನಂಗೆ ಪರಿಚಯ ಇರ್ಲಿಲ್ಲ. ನಾನು ನಮ್ಮ ಅಣ್ಣ ಬರುವ ಲಾಕ್ ಡೌನ್ ಎಷ್ಟು ಒಂದ್ 5-6 ವರ್ಷದಿಂದನಾ, ಇನ್ನು ಜಾಸ್ತಿನೇ ಆಗೈತೆ ಅನ್ಸುತ್ತೆ. ಅವಾಗ ಇದೇ ಬಾವಿಲಿ ಈಜೊಡಿಯಕ್ ಬರುವ. ಈ ಕಡೆ ನಮ್ಮ ಅಜ್ಜಿ ಊರ್ ಕನ್ಸಂದ್ರ. ಈ ಕಡೆ ಕೆರೆಲ್ ನೀರ್ ಇರ್ಲಿಲ್ಲ ಅವಾಗ. ಅಲ್ಲಿಂದ ಇಲ್ಲಿ ತಂದ್ ಗಾಡಿ ಹಾಕಿ ಈ ಕಡೆಯಿಂದ ನಡ್ಕೊ ಬರುವ ಈ ತೋಟದ ಹತ್ರ. ನಮ್ಮ ಮನೆ ಹಿಂಗೆ ಇದು ನಾಗವಾರ. ನಾವು ನಮ್ ಸ್ಕೂಲ್ಗೆ ಹೋಗೋದ್ರೆ ಅಲ್ಲಿಂದ ಚೆನ್ನಾಗಿ ಐತೆ ಕಣೋ. ಡೈ ಬೀಳುವರ್ಗುನು ಎಲ್ಲ ಸೈಡ್ಗೆ ಹೋಗ್ಬಾರ ಎಲ್ಲ ಚೆನ್ನಾಗ್ ಕಾಣಿಸುತ್ತೆ. ಇಬ್ಬರೇ ಬೀಳ್ಬೇಕಷ್ಟೇ. ಓ ಆಡ್ತಾರ ಕಣೋ. ಇವತ್ತೆಲ್ಲ ಊಟಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟವ್ರೆ. ಊಟ ಇಲ್ಲ ಅಂದಿದ್ರೆ ಸರ್ ಖಾಲಿ ಇಲ್ಲ ಮುತ್ಕೊಂಡಿರೋರು. ಎಲ್ಲ ಹಾಕ್ಬಿಟ್ಟವ್ರಲ್ಲ ಶಾಂಪು ಎಲ್ಲಾನು. ಖುಷಿ ಆಯ್ತಾ ನೋಡಿ ಸಾಂಪ್ಗಳು. ಈ ಶಾಂಪು ಹಾಕೊಂಡು ಹಾಕೋರೇನೆ ಗಲೀಜ್ ಮಾಡೋದು. ಡೈಲಿ ಬಂದ್ ಆಡ್ತಾರ ಅದಕ್ಕೆ ಅಷ್ಟೊಂದು. ಬಟ್ ಹೆವಿ ಜಾಸ್ತಿ ಐತೆ ನೀರು. ಮೇಲ್ಗಂಟನೂ ಐತೆ. ಲಾಸ್ಟ್ ಟೈಮ್ ಅಲ್ಲಿ ಎಂಟ ಇತ್ತು ಕಣೋ. ಇಲ್ಲಿ ಗಂಟ ಹೊಡ್ಬಿಟ್ಟು ನೀರೆಲ್ಲ ನೋಡಿ ಹೊಡಿತಾರೆ. ಇಲ್ಲೇ ಎತ್ಬಿಡ್ಬೋದಿತ್ತು. ಇಲ್ಲೇ ಕೆರೆಲ್ ನೀರವಲ್ಲ, ಅದಕ್ಕೆ ಈ ಬಾವಿಲ್ ಚೆನ್ನಾಗಿ ನೀರಾವರಿ ಐತೆ. ಇದು ಕೆಳಗಿಂದನೇ ಉಕ್ಕದ ನೀರು. ನೀರು ಕೂತಿದ್ದು. ಒಳ್ಳೆ ತೋಟ ಕಣೋ ಇದು. ನೀರ್ ಹೊಡಿತಾವ್ರೆ ಎಲ್ಲ ತೋಟಕ್ಕೆ. ಒಬ್ರ ನೋಡಿ ನನ್ ಗಾಡಿನ ಹೆಂಗ್ ತಿರ್ಗಿಸ್ಬಿಟ್ಟ. ಗೈಸ್ ಇನ್ನೊಂದ್ ದಿನ ಬರೋಣ ಬಾವಿಗೆ. ಇವತ್ತು ಟೈಮ್ ಇಲ್ಲ, ಅದಕ್ಕೆ ಇನ್ನೊಂದ್ ದಿನ ಭಾನುವಾರ ಫ್ರೀ ಆಗಿದ್ದಾಗ ಬಂದು ಚೆನ್ನಾಗಿ ಈಜಾಡ್ಕೊ ಹೋಗೋಣ. ಈಗ ಓಡೋಣ.